ಆ್ಯಕ್ಚುಲಿ ಚಿಂತಾಮಣಿಯಲ್ಲಿ ಈ SLC ಈ ಟೈಮಲ್ಲಿ ಆ ಟೈಮಲ್ಲಿ ನಾನು ಒಂದು ಎಲೆಕ್ಟ್ರಿಕಲ್ ಶಾಪಲ್ಲಿ ವರ್ಕ್ ಮಾಡ್ತಿದ್ದೆ. ಆ ಎಲೆಕ್ಟ್ರಿಕ್ ಶಾಪು ಹೆಸರು ಗೊತ್ತಿಲ್ಲ, ಅದು ಮುಸ್ಲಿಮ್ಸ್ ಅವರು ಓನರು. ಸೊ ಅವ್ರ ಹತ್ರ ನಾನು ವರ್ಕ್ ಮಾಡ್ತಾಯಿದ್ದೆ. ಆ ವರ್ಕ್ ಮಾಡೋ ಟೈಮಲ್ಲಿ ನನ್ನ ಮನೆಗಳಿಗೆಲ್ಲ ಎಲೆಕ್ಟ್ರಿಕ್ ವೈರಿಂಗ್ ಮಾಡೋದು ಅವೆಲ್ಲ ಕಲಿತಿದ್ದೆ, ಸ್ಟಾರ್ಟ್ ಮಾಡ್ತಿದ್ದೆ. ಹೊಸ ಮನೆಗಳಿಗೆ ನಮ್ಮ ಲೈನ್ ಬಿಡೋದು, ಲೈನ್ ಹಾಕೋದು, ವೈರಿಂಗ್ ಮಾಡೋದು, ಕನೆಕ್ಷನ್ ಕೊಡೋದು, ಆ ಥರ ಮೀಟ್ರ್ ಮಿಕ್ಸ್ ಮಾಡೋದು, ಅದರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಫಸ್ಟ್ ಒಂದು 6 ತಿಂಗಳೇನು ಮಾಡಿದೆ. ಅಲ್ಲಿ ಮೋಟ್ರ್ ಬಿಡೋದನ್ನು ನಾನು ಕಲಿತೆ. ಅಂದರೆ ಈ ಮೋಟ್ರ್ ಹೆಂಗೆ ಬಿಡಬೇಕು, ಅವಾಗೇನು ಗೊತ್ತಾ, 3 ಕಂಬ ಹಾಕೋರು ಹಿಂಗೆ 3 ಕಂಬ ಹಾಕ್ಬಿಟ್ಟು ಹಿಂಗೆ ಆ ಕಂಬದಲ್ಲಿ ಒಂದು ಪುಲ್ಲಿ ಹಾಕ್ಬಿಟ್ಟು ಎಲ್ಲ ಎಳೆಯೋದು, ಜನ ಎಳೆಯೋದು. ಈ ಥರ ಟ್ರ್ಯಾಕ್ಟ್ರು, ಈ ಥರ ಜೀಪ್ ಎಲ್ಲ ಇರಲಿಲ್ಲ ಅವಾಗ ಮೋಟ್ರ್ ಎತ್ತಬೇಕಾದ್ರೆ ಊರಲ್ಲಿ ಎಲ್ಲರನ್ನೂ ಕರಿಬೇಕಾಯಿದ್ವಿ. ಬಾಪ ನಮ್ಮ ಮೋಟ್ರ್ ಎತ್ತಬೇಕು ಬಂಡ್ರ ಅಂತ ಒಂದು 7-8 ಜನ ಬರ್ತಾಯಿದ್ರು. ಅವ್ರ ಮೋಟ್ರ್ ಕೆಟ್ಟಾದಾಗ ನಾವು ಹೋಗ್ತಿದ್ವಿ. ಆ ಥರ ಇತ್ತು ಅವಾಗ. ಬರೀ 3 ಕಂಬ ಹಾಕಿ ಪುಲ್ಲಿ ಹಾಕಿ ಎತ್ತಾಯಿದ್ದು ಹಿಂಗೆ. ಶಿವಣ್ಣ ಹೇಳಿ, ಇವತ್ತು ಏನು ಕೆಲಸ ಏನು ಮಾಡ್ತಾ ಇದ್ದೀರಾ? ಒಂದು 5-6 ಕಿಲೋಮೀಟ್ರ್ ಹೋಗುತ್ತೆ. ನಾವು ಇವತ್ತು ಕೆಲಸ ಬಂದು ಥ್ರೆಡ್ಡು ಎಲ್ಲ ಪೈಪ್ ಥ್ರೆಡ್ ಹೋಗಿದೆ, ಹೊಸ ಥ್ರೆಡ್ ಹಾಕ್ಸ್ಬೇಕು. ಅದರಿಂದ ಸೇಫ್ಟಿಗೋಸ್ಕರ ಟ್ರಾಕ್ಟ್ರಲ್ಲಿ ಹಾಕಿ ಹಗ್ಗ ಎಲ್ಲ ಕಟ್ತಾ ಇದೀವಿ. ಮೇನ್ ರೋಡ್ ಕಟ್ಕೊಂತ ಇದೀವಿ. ಹಗ್ಗನ ಮೇಲೆ ಹಾಕೊಡಪ್ಪ. ಎಲ್ಲಿ ದೊಡ್ಡಬಳ್ಳಾಪುರ ತಗೊಂಡೋಗ್ತಾ ಇದ್ದೀರಾ? ಎಲ್ಲ ಕಂಟನ್ ಕುಂಟೆ ಎಲ್ಲ ಒಂದು ಜಾಗದಲ್ಲಿ ಮಾಡಿಸ್ಕೊಂಡ್ ಬರ್ತೀವಿ. ಥ್ರೆಡ್ ಹಾಕ್ಸ್ಬೇಕು. ಮೋಟ್ರ್ ಎತ್ತಿದ್ದೀರಾ? ಮೋಟ್ರ್ ಎತ್ಬಿಟ್ಟು ಪೈಪ್ ಎತ್ಬಿಟ್ಟು ಇವಾಗೆಲ್ಲ ಹೊಸ ಥ್ರೆಡ್ ಹಾಕ್ಸ್ಬಿಟ್ಟು ಎಲ್ಲ ಥ್ರೆಡ್ ಎಲ್ಲ ಸೌದೋಗಿದೆ. ಅದರಿಂದ ಹೊಸ ಥ್ರೆಡ್ ಹಾಕ್ಸಿ ಮತ್ತೆ ಮೋಟ್ರ್ ಬಿಡಬೇಕು. ಸರಿ. ಹಲೋ, ನಮಸ್ಕಾರ ಎಲ್ಲರಿಗೂ. ಬೆಳಗ್ಗೆ ಶುಭೋದಯ, ಹಾಗೆ ಹೊಸ ವರ್ಷದ ಶುಭಾಶಯಗಳು ನಿಮಗೆ. ನಮಗೆ ಹೊಸ ವರ್ಷ ಯುಗಾದಿ, ನಿಮಗೆಲ್ಲರಿಗೂ ಶುಭಾಶಯ. ಅಂದರೆ ನಂಬೋರಿಗೆ, ನಾವು ಯುಗಾದಿನ ನಂಬೋದು. ಸೊ ನೋಡಿ, ನಮ್ಮ ಕಬ್ಬಿನ ತೋಟ ಒಂದು ಸರಿ ನೋಡ್ಬಿಡಿ. ಇದೆಲ್ಲ ರೆಡಿ ಆಗ್ತಾಯಿದೆ. ಒಂದು 4 ತಿಂಗಳು ಎಲ್ಲ ಒಳ್ಳೊಳ್ಳೆ ಬಿಸಿ ಬೆಲ್ಲ ಕೊಡ್ತೀನಿ ನಿಮ್ಮೆಲ್ಲ ನಿಮಗೆಲ್ಲರಿಗೂ. ಓಕೆ, ಬನ್ನಿ ಈಗ ತೊಗರಿ ಕಟ್ ಮಾಡೋಣ. ತೊಗರಿ ಎಲ್ಲ ರೆಡಿ ಆಗಿಬಿಟ್ಟಿದೆ. ಒಂದು ವಾರ ಮುಂಚೆನೇ ತೆಗಿಬೇಕಾಗಿತ್ತು, ಟೈಮ್ ಇರಲಿಲ್ಲ. ಸೊ ಅದಕ್ಕೆ ತೊಗರಿ ಕಟ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ನಾನು ಫಸ್ಟ್ ಬೆಳಗ್ಗೆ ಸ್ವಲ್ಪ ಹೊತ್ತು, ಯಾಕಂದರೆ ಮಧ್ಯಾಹ್ನ ಆದರೆ ಅದು ಉದುರೋಗ್ಬಿಡುತ್ತೆ. ಬೆಳಗ್ಗೆನೇ ಕಟ್ ಮಾಡಬೇಕದು ತೊಗರಿ. ಓಕೆ, ಬನ್ನಿ. ಬನ್ನಿ, ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಇದು ಹಿಂಗೆ ಕೊಯ್ಕೋಬೇಕು, ಹಿಂಗೆ ನೋಡಿ, ಹಿಂಗೆ. ನೋಡಿ, ಹಿಂಗೆ ಕೊಯ್ಕೊಂಡ್ರೆ ಈಸಿ ಆಗುತ್ತೆ. ಈ ಸಲ ಏನಾಯ್ತು ಅಂದರೆ ನಂದು ಈ ಸೀಡ್ಸ್ ಯಾಮಾರ್ಬಿಟ್ಟೆ. ಯಾರೋ ಫ್ರೀಯಾಗಿ ತಂದು ಕೊಡ್ರಲ್ಲಪ್ಪ, ಫ್ರೀಯಾಗಿ ಕೊಡೋದನ್ನ ಯಾರು ತಗೋಬೇಡಿ. ಯಾಕೆಂದರೆ ಅದು ಚೆನ್ನಾಗಿಲ್ಲ ಅಂದರೆ ನಮ್ಗೆ ಕೊಡೋದವರು. ನೋಡಿ, ಚೆನ್ನಾಗಿದೆ ಸರ್ ನಿಮಗೆ ನಾಟಿ ಅಂತ ಹೇಳ್ಬಿಟ್ಟು ತಂದು ಕೊಟ್ಟರು. ಬಟ್ ಅಷ್ಟು ಈಲ್ಡ್ ಬರಲಿಲ್ಲ ಈ ಸಲ. ಹೋದ ವರ್ಷ ನನಗೆ ತುಂಬ ಚೆನ್ನಾಗಿತ್ತು, ವರ್ಷ ಪೂರ್ತಿ ಆಯಿತು, 100 kg ಮೇಲೆ ಆಗಿತ್ತು. ಈ ಸಲ ತುಂಬ ಕಡಿಮೆ ಆಗುತ್ತೆ. ಹೋದ ಸಲ 10 ಕುಂಟೆಗೆ ಹಾಕಿದ್ದೆ, ಈ ಸಲ 5 ಕುಂಟೆ, 5 ಕುಂಟೆಗೆ ಮಾತ್ರ ಇದು ಹಾಕಿರೋದು. ಈ 5 ಕುಂಟೆಯಲ್ಲಿ ಎಷ್ಟಾಗುತ್ತೋ ಟೆಸ್ಟ್ ಮಾಡೋಣ ಈ ಸಲ. ಓಕೆ, ಬನ್ನಿ. ಬಸಪ್ಪಗೆ ಒಂದು ವಾರದಿಂದ ಹೇಳ್ತಾಯಿದ್ರು ಕೊಯ್ಯೋಣ ಬಸಪ್ಪ ಅಂತ. ಏನಾಗಿಲ್ಲ, ಇನ್ನು ಹಸಿದಾವೆ ಇರು ಅಂತ ಹಂಗೇ ಟೈಮ್ ಮಾಡಿಬಿಟ್ರು. ಅಷ್ಟೊತ್ತಿಗೆ ಮೋಟ್ರ್ ಬೇರೆ ಕೆಟ್ಟೋಯ್ತು. ಮತ್ತು ಮೋಟ್ರ್ ಬಿಡೋಕ್ಕೆ ಬರ್ತಾರೆ. ಒಂದು ವಾರದಿಂದ ದೊಡ್ಡ ರಾಮಾಯಣ ಅದು. ಟ್ರ್ಯಾಕ್ಟ್ರ್ ಬರುತ್ತೆ ಇವಾಗ, ಜೀಪ್. ಇದನ್ನು ಬುಡ ಸಮೇತನೂ ಕೊಯ್ಬೋದು. ಇದು ಬುಡ ಸಮೇತ ತೊಗೊಂಡೋಗಿ ಅಲ್ಲಿ ಮತ್ತೆ ಇದು ಹಿಂಗೆ ಆದರೆ ಮತ್ತೆ ಚಿಗುರಾಕತ್ತೆ. ನೀರು ಬಿಟ್ಟರೆ ಮತ್ತೆ ಚಿಗುರಾಕತ್ತೆ. ಚೆನ್ನಾಗಿ ನೀರು ಬಿಟ್ಟು ಒಂಚೂರು ಗೊಬ್ಬರ ಕೊಟ್ಬಿಟ್ರೆ ಮತ್ತೆ ಚಿಗುರಾಕತ್ತೆ. ಇರಲಿ, ನೋಡೋಣ, ಅದು ಒಂದು ಟ್ರೈ ಮಾಡೋಣ ಅಂಥೇಳಿ. ತಿನ್ನೋಕ್ಕಾದ್ರೆ ಆಗುತ್ತೆ. ಈ ವರ್ಷ ಮಳೆ ಇಲ್ಲ, ಇದಕ್ಕೆ ನಾವು ನೀರು ಕಟ್ಟಿರೋದು. ನೀರು ಇಲ್ಲಾಂದರೆ ಇದು ಆಗ್ತಾಯಿರಲಿಲ್ಲ. ಕಟ್ಟಿರೋ ನೀರಿಗೆ ಇಷ್ಟು ಮಾತ್ರ ಆಗಿದೆ. ಓಕೆ,
కొత్తిమీరలు కొడుకోపోడు ಮೋಟ್ರ್ ಇದು ಮೆಸ್ ಉಪ್ಪಕ್ಕೆ ಡ್ಯಾಮೇಜ್ ಆಗಿದೆ ಎ ಸಿ ಪಿ ಸಿ ಹಾಂ వేసుకుంటాడు ಬಸಪ್ಪ ಮನೆ ನೀವು ಓದುವಲ್ಲ ಜೀಪ ಜಸ್ಟ್ ಮಿಸ್ ಹಾಂ ಹೌದು ಅಲ್ಲೇ ಇದೆ ಬಿದ್ದೋಗುತ್ತೆ ಹಲೋ ಸ್ನೇಹಿತರೆ, ಇವತ್ತು ಮೋಟ್ರ್ ಕೆಟ್ಟೋಗಿದೆ. ಆ ಮೋಟ್ರ್ ರಿಪೇರಿ ನಡೀತಾ ಇದೆ ಇವಾಗ. ಒಂದು ವಾರದಿಂದ ನೀರಿಲ್ಲ, ತುಂಬ ಬೇಜಾರಾಗೋಯ್ತು. ಫಸ್ಟು ಕೆಟ್ಟೋಯ್ತು, ಏನಾಗಿದೆ ಅಂತ ನೋಡೋಕ್ಕೆ ಒಂದು 2-3 ದಿವಸ ಆಯಿತು. ಮತ್ತು ಎತ್ತಿದ್ದು ಒಂದು ದಿವಸ, ಆಮೇಲೆ ತಗೊಂಡೋಗಿ ಚೆಕ್ ಮಾಡಿ ಇನ್ನೊಂದು ಅವ್ರು ಹೇಳೋದು ಏನು ರಿಪೇರ್ ಆಗಿದೆ ಅಂತ ಹೇಳೋಕ್ಕೆ 1 ದಿವಸ ಆಗೋಯ್ತು, 2 ದಿವಸ ಆಯಿತು. ಅದಾದಮೇಲೆ ದುಡ್ಡು ಅಡ್ಜಸ್ಟ್ ಮಾಡಿ ಅದನ್ನು ರೆಡಿ ಮಾಡೋಕ್ಕೆ ಪಂಪ್ ಹೋಗಿದೆ. ಹೋದ ವಾರ ಮೇಲಕ್ಕೆ ಎತ್ತಿದ್ದೆ, ಅದು ಅವಾಗೆಲ್ಲ ಪಂಪದ್ದು ಮೋಟ್ರದ್ದು ಪ್ರಾಬ್ಲಮ್ ಇತ್ತು. ಮೋಟ್ರ್ ರೆಡಿ ಮಾಡಿದೆ, ಇವಾಗ ಪಂಪ್ ಪ್ರಾಬ್ಲಮ್ ಆಯಿತು. 1 ವಾರ ಆಯಿತು. ಸೊ ಹೋದ ವಾರ ಒಂದು ಸಲ, ಈ ವಾರ 2 ವಾರದಿಂದ ನೀರಿಲ್ಲ. ಈ ಮನೆಯಲ್ಲಿ ನ್ಯೂ ಇಯರ್ಗೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತೀನಿ ಅಂದರು, ನಾನು ಬೇಡ ಅಂದ್ಬಿಟ್ಟೆ. ಯಾಕೆಂದರೆ ನೀರಿಲ್ಲ ಅಂತ ಏನು ಹೇಳಿಲ್ಲ. ಬಟ್ ನೀರಿಲ್ಲ ಅಂದರೆ ಕಾಡಲ್ಲಿ ಹೆಂಗೆ ಪರಿಸ್ಥಿತಿ ಇರುತ್ತೆ. ನೀರಿಲ್ಲ ಅಂದರೆ ರೈತರಿಗೆ ಎಷ್ಟು ಕಷ್ಟ ಅನ್ನೋದು ನನಗೆ ಇವಾಗ ಗೊತ್ತಾಗ್ತಾಯಿದೆ. ಕುಡಿಯೋಕ್ಕೂ ನೀರಿಲ್ಲ, ಬಾತ್ರೂಮ್ಗೆ ಹೋಗೋಕ್ಕೂ ನೀರಿಲ್ಲ, ಹಂಗೆ ಆಗ್ಬಿಟ್ಟಿದ್ದ ಪರಿಸ್ಥಿತಿ. ಸೊ ಅದರಿಂದ ತುಂಬ ಹುಷಾರಾಗಿ ನೋಡ್ಕೋಬೇಕು ಈ ಮೋಟ್ರ್ಗಳೆಲ್ಲ. ತೋಟಗಳಲ್ಲೆಲ್ಲ ಒಂದು ಸೇಫ್ಟಿ ಮೋಟ್ರ್ ಯಾವಾಗಲೂ ಇಟ್ಕೊಂಡಿರಬೇಕು. ಒಂದು ಎಕ್ಸ್ಟ್ರಾ ಮೋಟ್ರ್ ಇದ್ದರೆ ಏನಾದರೂ ಕೆಟ್ಟೋದ್ರೆ ಅದನ್ನ ಎತ್ಬಿಟ್ಟು ಹಂಗೆ ಇನ್ನೊಂದು ಬಿಟ್ಕೋಬೋದು. ಇಲ್ಲಾಂದರೆ ಇವರು ಅಲ್ಲಿಂದ ಮತ್ತೆ ಮೋಟ್ರ್ ಮತ್ತೆ ಜೀಪ್ ತೊಗೊಂಬಂದು ಮತ್ತೆ ರಿಪೇರಿ ಮಾಡಿ ಮತ್ತೆ ಬಂದು ಮತ್ತೆ 4 ಸಲ ಆಗುತ್ತೆ. ಅದಕ್ಕೆ ಒಂದು ಮೋಟ್ರ್ ಏನಾದರೂ ಎಕ್ಸ್ಟ್ರಾ ಇಟ್ಕೊಂಡ್ರೆ ಎಲ್ಲ ರೈತರಿಗೆ, ಎಲ್ಲ ತೋಟ ಇಟ್ಕೊಂಡಿರೋರಿಗೆ ಸೇಫ್ಟಿಗೆ. ಇಲ್ಲಾಂದರೆ ಈಗ ಎತ್ತಾರಲ್ವಾ, ಕೆಟ್ಟೋಗಿರೋದೇ ಎತ್ತಾರೆ ಮೇಲಕ್ಕೆ, ಅದನ್ನ ರೆಡಿ ಮಾಡಿ ಬರೋಕ್ಕೆ 1 ವಾರ ಆಗುತ್ತೆ.
ಅಲ್ಲಿವರೆಗೂ ನೀರಿಲ್ಲ. ಅದರಿಂದ ಒಂದು ಮೋಟ್ರ್ ಯಾವುದನ್ನು ಚಿಕ್ಕದು ಒಂದು ರೆಡಿ ಇಟ್ಕೊಂಡಿದ್ರೆ ಇಮ್ಮಿಡಿಯೇಟ್ ಹಂಗೆ ಬಿಟ್ಬಿಟ್ಟು ಅದು ಬರೋವರೆಗೂ ಮೋಟ್ರ್ ಬರೋವರೆಗೂ ಒಂದು ಸ್ಪೇರ್ ಇಟ್ಕೊಳ್ಳಿ ಅನ್ನೋದು ನಿಮ್ಮ ಎಲ್ಲ ರೈತರಿಗೆ ಎಲ್ಲರಿಗೂ ಭೂಮಿ ಇರೋರಿಗೆಲ್ಲರಿಗೂ ಒಂದು ಐಡಿಯಾ ಕೊಡೋಣ ಅಂತ ಹೇಳ್ಬಿಟ್ಟು ನನಗೆ ಬಂತು. ಈಗ ನಾನು ಒಂದು ಸೇಫ್ಟಿ ಇಟ್ಕೊತಾ ಇದ್ದೀನಿ. ಒಂದು ಹೊಸದಂದರೆ ಅದು ಸೆಕೆಂಡ್ ಹ್ಯಾಂಡ್ಲೇ, ಬಟ್ ಒಂದು ತಗೊಂಡು ಒಂದು ಪಂಪು ಮೋಟ್ರು ಸೇಫ್ಟಿ ಇಟ್ಕೊಂಡಿರ್ತೀನಿ. ಯಾಕೆಂದರೆ 8-10 ದಿವಸ ತೋಟಕ್ಕೆ ನೀರಿಲ್ಲ ಅಂದರೆ ಎಲ್ಲ ಗಿಡ ಒಣಗೋಗುತ್ತೆ. ಈ ಸಮ್ಮರಲ್ಲೇ ಕೈ ಕೊಡೋದು ಬೋರ್ಗಳೆಲ್ಲ. ವಿಂಟರಲ್ಲಿ ಏನೂ ಆಗೋಲ್ಲ ಅವಕ್ಕೆ. ಕರೆಕ್ಟಾಗಿ ಡಿಸೆಂಬರು ಜನವರಿಗೆ ಸ್ಟಾರ್ಟು ರಿಪೇರಿಗಳು, ಮೇ ಜೂನ್ ಜುಲೈವರೆಗೂ ರಿಪೇರಿಗಳು ಬರ್ತವೆ. ಅದರಿಂದ ಒಂದು ಮೋಟ್ರನ್ನ ಎಕ್ಸ್ಟ್ರಾ ಇಟ್ಕೊಳ್ಳಿ ಅಂತ ನಾನು ಒಂದು ಈ ವಿಡಿಯೋ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಏನಂದರೆ ನೋಡಿ, ಅದು ನಮ್ಮ ಇನ್ನೊಂದು ವಿಷಯ ಏನೋ ಹೇಳಬೇಕು ಅಂತ ನಿಮ್ಗಂದೆ. ನಾನು ನಾನು ಬೆಂಗಳೂರಿಗೆ 86-87 ಬಂದೆ. ಅದಕ್ಕೆ ಮುಂಚೆ ಒಂದು ಇದು ನೋಡಿದಾಗ ನನಗೊಂದಿತ್ತು. ನಾನು ಫಸ್ಟ್ ಕೆಲಸ ಮಾಡಿದ್ದು ಚಿಂತಾಮಣಿಯಲ್ಲಿ. ಚಿಂತಾಮಣಿಯಲ್ಲಿ ಈ SLC ಆ ಟೈಮಲ್ಲಿ ನಾನು ಒಂದು ಎಲೆಕ್ಟ್ರಿಕಲ್ ಶಾಪಲ್ಲಿ ವರ್ಕ್ ಮಾಡ್ತಿದ್ದೆ. ಆ ಎಲೆಕ್ಟ್ರಿಕ್ ಶಾಪು ಹೆಸರು ಗೊತ್ತಿಲ್ಲ, ಅದು ಮುಸ್ಲಿಮ್ಸ್ ಅವರು ಓನರು. ಸೊ ಅವ್ರ ಹತ್ರ ನಾನು ವರ್ಕ್ ಮಾಡ್ತಾಯಿದ್ದೆ. ಆ ವರ್ಕ್ ಮಾಡೋ ಟೈಮಲ್ಲಿ ನನ್ನ ಮನೆಗಳಿಗೆಲ್ಲ ಎಲೆಕ್ಟ್ರಿಕ್ ವೈರಿಂಗ್ ಮಾಡೋದು ಅವೆಲ್ಲ ಕಲಿತಿದ್ದೆ, ಸ್ಟಾರ್ಟ್ ಮಾಡ್ತಿದ್ದೆ. ಹೊಸ ಮನೆಗಳಿಗೆ ನಮ್ಮ ಲೈನ್ ಬಿಡೋದು, ಲೈನ್ ಹಾಕೋದು, ವೈರಿಂಗ್ ಮಾಡೋದು, ಕನೆಕ್ಷನ್ ಕೊಡೋದು, ಆ ಥರ ಮೀಟ್ರ್ ಮಿಕ್ಸ್ ಮಾಡೋದು, ಅದರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಫಸ್ಟ್ ಒಂದು 6 ತಿಂಗಳು ಮಾಡಿದೆ. ಅಲ್ಲಿ ಮೋಟ್ರ್ ಬಿಡೋದನ್ನು ನಾನು ಕಲಿತೆ. ಅಂದರೆ ಈ ಮೋಟ್ರ್ ಹೆಂಗೆ ಬಿಡಬೇಕು. ಅವಾಗೇನು ಗೊತ್ತಾ, 3 ಕಂಬ ಹಾಕೋರು ಹಿಂಗೆ 3 ಕಂಬ ಹಾಕ್ಬಿಟ್ಟು ಹಿಂಗೆ ಆ ಕಂಬದಲ್ಲಿ ಒಂದು ಪುಲ್ಲಿ ಹಾಕ್ಬಿಟ್ಟು ಎಲ್ಲ ಎಳೆಯೋದು, ಜನ ಎಳೆಯೋದು. ಈ ಥರ ಟ್ರ್ಯಾಕ್ಟ್ರು, ಈ ಥರ ಜೀಪ್ ಎಲ್ಲ ಇರಲಿಲ್ಲ ಅವಾಗ ಮೋಟ್ರ್ ಎತ್ತಬೇಕಾದ್ರೆ ಊರಲ್ಲಿ ಎಲ್ಲರನ್ನೂ ಕರಿಬೇಕಾಯ್ದ್ವಿ. ಬಾಪ ನಮ್ಮ ಮೋಟ್ರ್ ಎತ್ತಬೇಕು ಬಂಡ್ರ ಅಂತ ಒಂದು 7-8 ಜನ ಬರ್ತಾಯಿದ್ರು. ಅವ್ರ ಮೋಟ್ರ್ ಕೆಟ್ಟಾದಾಗ ನಾವು ಹೋಗ್ತಿದ್ವಿ. ಆ ಥರ ಇತ್ತು ಅವಾಗ. ಬರೀ 3 ಕಂಬ ಹಾಕಿ ಪುಲ್ಲಿ ಹಾಕಿ ಎತ್ತಾಯಿದ್ದು ಹಿಂಗೆ ಎಳೆಯೋದು. ಇಷ್ಟು ಏನೂ ಇರಲಿಲ್ಲ ಅವಾಗ. ಸೊ ಇವಾಗೆಲ್ಲ ಟೆಕ್ನಾಲಜಿ ಚೆನ್ನಾಗಿ ಆಗಿದೆ. ಈಸಿಯಾಗಿ ಇಬ್ಬರೇ ಎತ್ಬಿಡ್ಬೋದು ಇವಾಗ. ಸೊ ಈ ಥರ ಮೋಟ್ರ್ ಬಿಡೋಕ್ಕೆ ಹೋಗ್ತಾಯಿದ್ದೆ ನಾನು ಇದು ನೋಡಿದ್ರೆ ನನಗೆ ಜ್ಞಾಪಕ ಬಂತು, ಅದೆಲ್ಲ ನೆನಪಾಯಿತು. ಸೊ ಅದಕ್ಕೆ ನನ್ನ ಸ್ಟೋರಿಗಳಲ್ಲಿ ಈ ಒಂದು ಹೊಸ ಸ್ಟೋರಿ ಹೇಳಿರಲಿಲ್ಲ. ಸೊ ನಂದು ಎಲ್ಲ ಸ್ಟೋರಿಯಲ್ಲಿ ಇದೊಂದು ಹೇಳಿರಲಿಲ್ಲ. ಸೊ ಇದು ನೋಡಿದ ತಕ್ಷಣ ನನಗೆ ಜ್ಞಾಪಕ ಬಂತು. ನಾನು ಮೋಟ್ರ್ ಫಿಟ್ ಮಾಡೋದು ಬರುತ್ತೆ, ಮೋಟ್ರ್ ಹೊರಗಡೆ ಬಿಡೋದು, ಎತ್ತೋದು ಎಲ್ಲ ಕೆಲಸ ಗೊತ್ತು ನನಗೆ. ಇದ್ರ ಕೆಲಸ, ಆಮೇಲೆ ವೈರಿಂಗ್ ಕೆಲಸನೂ ಗೊತ್ತು, ಮನೆ ಕೆಲಸ ಎಲ್ಲ ಗೊತ್ತು. ಸೊ ಅದರಿಂದ ಇನ್ನೇನಂದ್ರೆ ರೈತರ ಮಕ್ಕಳು ಅಂದರೆ ಎಲ್ಲ ಬರುತ್ತೆ ಅವ್ರಿಗೆ. ನೀವು ಏನಾದರೂ ಕೆಟ್ಟೋಯ್ತಾ ನಾವು ರೆಡಿ ಮಾಡ್ಕೊತೀವಿ, ಏನೋ ಫೀಸ್ ಹೋಯ್ತಾ ಹೋಗ್ತೀವಿ, ಕಟೌಟಲ್ಲಿ ಟ್ರಾನ್ಸ್ಫಾರ್ಮಲ್ಲಿ ಏನೋ ಕಟೌಟ್ ಹೋಯ್ತಾ ನಾವೇ ಮಾಡ್ಕೊತೀವಿ. ಎಲ್ಲ ಆಲ್ಮೋಸ್ಟ್ ಪ್ಲಂಬಿಂಗ್ ಕೆಲಸ ಮಾಡ್ಕೊತೀವಿ, ಗಾರೆ ಕೆಲಸ ಮಾಡ್ಕೊತೀವಿ, ಎಲೆಕ್ಟ್ರಿಕ್ ಕೆಲಸ ಮಾಡ್ಕೊತೀವಿ. ಯಾಕೆಂದರೆ ಅವ್ರಿಗೆ ಎಮರ್ಜೆನ್ಸಿಗೆ ಬೇಕು. ಸೊ ಸಣ್ಣ ಪುಟ್ಟ ಇರುವಾಗ. ಅದರಿಂದ ಎಲ್ಲ ಇದಕ್ಕೆ ನಾನು ನಿಮಗೆ ಫಾರ್ಮರ್ಸ್ಗೆ ಹೇಳ್ತಾ ಇರೋದು, ಎಲ್ಲರೂ ಒಂದೊಂದು ಮೋಟ್ರ್ ಎಕ್ಸ್ಟ್ರಾ ಇಟ್ಕೊಂಡಿರಿ. ಇಲ್ಲಾಂದರೆ ತುಂಬ ಈ ಸಮ್ಮರಲ್ಲಿ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಇವ್ರಿಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಯಾಕಂದ್ರೆ ತೋಟಗಳು ಇಟ್ಕೊಂಡಿರೋರಿಗೆ, ಯಾಕೆಂದರೆ ಇದು ತೊಂದರೆ ಆಗುತ್ತೆ. ನನ್ನ ಥರ ತೊಂದರೆ ಅನುಭವಿಸ್ಬೇಡಿ. ನಾನು ನೋಡೋದು ಕಬ್ಬಿನ ತೋಟ 1 ವಾರದಿಂದ ನೀರಿಲ್ಲ. ನನಗೆ ಆ ತೋಟ ನೋಡೋಕ್ಕಾಗಲಿಲ್ಲ. ನಾನು ಅದಕ್ಕೆ ಈ ಕಡೆ ಬರಲೇ ಇಲ್ಲ. ಇವತ್ತು ಬಂದಿದ್ದೀನಿ ಮೋಟ್ರ್ ತೊಗೊಂಡು. ಸೊ ಅದಕ್ಕೆ ಎಕ್ಸ್ಟ್ರಾ ಮೋಟ್ರ್ ಒಂದು ಇಟ್ಕೊಳ್ಳಿ, ಸ್ಪೇರ್ ಇಟ್ಕೊಳ್ಳಿ ಎಲ್ಲರೂ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಅಂದರೆ ಬೆಳಗ್ಗೆನೇ ಚಳಿ ಅದು ತೊಗರಿ ಕಟ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಕರೆಕ್ಟಾಗಿ ಜೀಪ್ ಅವ್ರು ಬಂದರು. ಸೊ ಅದಕ್ಕೆ ಇಲ್ಲಿ ಬಂದ್ವಿ. ಈಗ ಅದನ್ನ ಬಿಡೋದು ಎಲ್ಲ ತುಂಬ ಕಷ್ಟ ಇದೆ, ತುಂಬ ಹಾರ್ಡ್ ವರ್ಕ್ ಇದು. ರೈತನ ಕೆಲಸನೇ ಹಾರ್ಡ್ ವರ್ಕ್ ಬಿಡಿ, ಇದು ಬೇರೆ ಏನು ಇದು ಮಾಡೋಕ್ಕಾಗಲ್ಲ. ಸೊ ಅದು ಆಲ್ಮೋಸ್ಟ್ ಮೊನ್ನೆ ಒಂದು 10,000 ಆಯಿತು, 12,000 ಆಯಿತು, ಇವತ್ತೊಂದು 20,000 ಆಯಿತು. ಮೋಟ್ರ್ ಬಿಡ್ತಾವ್ರೆ ಇವತ್ತು. ಒಳ್ಳೆ ಕ್ಲೌಡು ಚೆನ್ನಾಗಿದೆ. 1 ವಾರದಿಂದ ನೀರಿಲ್ಲ ನೋಡಿ, ತಲೆ ಕೆಟ್ಟೋಗ್ಬಿಟ್ಟಿದೆ. ನೀರಿಲ್ಲ ಅಂದರೆ ಎಷ್ಟು ಕಷ್ಟ ಅನ್ನೋದು ಹಬ್ಬ ಅನುಭವಿಸ್ಬಿಟ್ಟೆ ನಾನು.
ಮೋಟ್ರದ್ದು ರೈತರಿಗೆ ಒಂದು ವರ್ಷಕ್ಕೆ ಒಂದು ಸಲ ಆದರೂ ರಿಪೇರಿ ಬರ್ತಾ ಇರ್ತದೆ. ತುಂಬ ಕಷ್ಟ. 30,000 ರೂಪಾಯಿ ಒಂದು ರೈತ 30,000 ರೂಪಾಯಿ ಒಂದು ವರ್ಷಕ್ಕೆ ಬರೀ ಮೋಟ್ರಿಗೆ ಖರ್ಚು ಮಾಡಿಬಿಟ್ರೆ ಅವ್ನ ಲಾಭ ಸಿಗೋದೇನು, ಅವ್ನ ಕೂಲಿ ಏನು, ಅವ್ನ ಇದೇನು, ಅವೆಲ್ಲ ನೆನೆಸ್ಕೊಂಬಿಟ್ರೆ ತುಂಬಾ ಬೇಜಾರಾಗುತ್ತೆ. ಸೊ 5 ವರ್ಷಕ್ಕೆ ಒಂದು ಸಲ ಸರ್ಕಾರದವರು ಎಲ್ಲ ಗ್ಯಾರಂಟಿಗಳು ಕೊಡ್ತಾರಲ್ಲ, ಅದ್ರ ರೈತರಿಗೆ ಒಂದೊಂದು ಮೋಟ್ರ್ ಫ್ರೀಯಾಗಿ ಕೊಟ್ಬಿಟ್ರೆ ಎಲ್ಲ ನೆನೆಸ್ಕೊಂಡು ರೈತರೆಲ್ಲ ನಿಮಗೆ ಒಳ್ಳೆ ಅಕ್ಕಿ, ಒಳ್ಳೆ ಬೆಳೆ ನಿಮಗೆಲ್ಲ ಕೊಡ್ತಾರೆ. ಸೊ ಗ್ಯಾರಂಟಿಗಳ ಸರ್ಕಾರಗಳು ಯಾವುದಾದ್ರೂ ರೈತರಿಗೆ ಒಂದು ಮೋಟ್ರ್ ಪಂಪು ಫ್ರೀಯಾಗಿ ಕೊಡೋದು ಏನಾದರೂ ವ್ಯವಸ್ಥೆ ಮಾಡಿ. ಯಾಕೆಂದರೆ ನೀವು ಎಲ್ಲರಿಗೂ ಅನ್ನ ಕೊಡೋರು ರೈತ. ಓಕೆ, ರೈತ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರೋದು. ನಿಮ್ಮೆಲ್ಲ ಗ್ಯಾರಂಟಿಯಲ್ಲಿ ಮೋಟ್ರದ್ದು ಇರಲಿ, ಇಲ್ಲಾಂದರೆ ಒಂದು ಸರ್ವಿಸ್ ಸೆಂಟರ್ ಮಾಡಿ, ಇಲ್ಲ ಮೋಟ್ರೆಲ್ಲ ರಿಪೇರೀಸ್ ಮಾಡ್ಕೊಳ್ಳೋದು, ಆ ಥರದ್ದು ಏನಾದರೂ ರೈತರಿಗೆ ಒಂದು ಹೆಲ್ಪ್ ಮಾಡಿ ಅಂತ ನಿಮಗೆ ಎಲ್ಲರಿಗೂ ರಿಕ್ವೆಸ್ಟ್. ಥ್ಯಾಂಕ್ ಯು.